ನಾನ್ ಶರ್ಮಿತಾ ಶೆಟ್ಟಿ. ಒಮೈಕ್ರಾನ್ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗುತ್ತಾ? ಸರ್ಕಾರದ ಮೇಲೆ ಡಿಪೆಂಡ್. ಈಗ ಸಭೆ ನಡೀತಾ ಇದೆ. ಸಭೆ ಆದ್ಮೇಲೆ ಸಿಎಂ ಯಾವ ತರ ನಿರ್ಧಾರ ಕೈಗೊಳ್ತಾರೆ ನೋಡ್ಬೇಕಾಗುತ್ತೆ. ಆದ್ರೆ ಜರ್ಮನ್ ಮಾದರಿಯ ಲಾಕ್ಡೌನ್ ಬಗ್ಗೆ ಈಗ ಪ್ರಸ್ತಾಪ ಆಗಿದೆ. ರಾಜ್ಯ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆಯನ್ನ ಮಾಡ್ತಾ ಇದೆ. ಜರ್ಮನ್ ಮಾದರಿಯಲ್ಲಿ ಲಾಕ್ಡೌನ್ ಅಂತಂದ್ರೆ ಏನದು, ಹೆಂಗಿರುತ್ತೆ? ಅಫ್ಕೋರ್ಸ್ ಈ ಬಗ್ಗೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಸರ್ಕಾರ ಈ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳುವಂತ ಚಾನ್ಸಸ್ ಇದೆ. ಈಗ ಒಮೈಕ್ರಾನ್ ನಮ್ಮ ದೇಶದಲ್ಲಿ ಕಾಣಿಸ್ಕೊಂಡಿರೋದು ಕರ್ನಾಟಕದಲ್ಲೇ 2 ಕೇಸ್ ಪತ್ತೆಯಾಗಿತ್ತಲ್ಲ, ಹಾಗಾಗಿ ಈಗ ಅದು ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ತಜ್ಞರು ಕೂಡ ಹೇಳಿರೋದ್ರಿಂದ ಈಗ ನೋಡ್ತಾ ಇದ್ದಂತೆ ಆ 2 ಇರೋದು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಾ ಇರುತ್ತೆ, ಆ ಕೇಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಜರ್ಮನ್ ಮಾದರಿ ಲಾಕ್ಡೌನ್ಗೆ ಈಗ ಸರ್ಕಾರ ಚಿಂತನೆಯಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜರ್ಮನಿ ಮಾದರಿಯ ಲಾಕ್ಡೌನ್ ಅಂದ್ರೆ ಹೇಗಿರುತ್ತೆ? ಲಸಿಕೆ ಪಡೆಯದವರು ಮನೆಯಲ್ಲೇ ಲಾಕ್ ಆಗಬೇಕಾಗುತ್ತೆ. ಈ ಬಗ್ಗೆ ಮೊನ್ನೆಯಿಂದಲೂ ಕೂಡ ನ್ಯೂಸ್ 18 ಕನ್ನಡ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಮತ್ತೆ ನಾವು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ವಿ, ದಯವಿಟ್ಟು 2ನೇ ಡೋಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ, ಹಾಕಿಸ್ಕೊಳ್ಳಿ ಹೋಗಿ ಅಂತ. ಮತ್ತೆ ಸಚಿವರುಗಳು ಹೇಳ್ತಾ ಇದ್ರು, ಆರೋಗ್ಯ ಇಲಾಖೆಯವರು, ಡಾಕ್ಟರ್ಸ್ಗಳು ಕೂಡ ಪದೇ ಪದೇ ಹೇಳ್ತಾ ಇದ್ರು, ಲಸಿಕೆ ಪಡೆಯದವರು ಮನೆಯಲ್ಲೇ ಲಾಕ್ ಆಗ್ಬಿಡ್ತಾರೆ, ಜರ್ಮನಿ ಮಾದರಿಯಲ್ಲಿ ಮನೆಯಲ್ಲೇ ಲಾಕ್ ಆಗ್ಬೇಕಾಗತ್ತೆ ಅಂತ ಸಚಿವ ಅಶ್ವಥ್ ನಾರಾಯಣ್ ಅವರು ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. 2 ಡೋಸ್ ಲಸಿಕೆ ಪಡೆಯದೇ ಇದ್ರೆ ಮನೆ ಬಿಟ್ಟು ನೀವು ಹೊರಗಡೆ ಬರಂಗೇ ಇಲ್ಲ, ಆ ತರದಿರುತ್ತೆ. 2 ಡೋಸ್ ಪಡೆಯದೇ ಇದ್ರೆ ನೀವು ಅಲ್ಲಿ ಮನೇಲೇ ಇರಬೇಕಾಗತ್ತೆ. ಅಕಸ್ಮಾತ್ ಪಡ್ಕೊಂಡಿದ್ರೆ ನೀವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡಿ ಮನೆಯಿಂದ ನೀವು ಹೊರಗಡೆ ಬರ್ಬೋದು, ಇಲ್ಲಾಂದ್ರೆ ಮನೇಲೇ ಲಾಕ್. ಸಾರ್ವಜನಿಕ ಪ್ರದೇಶಗಳಿಗೆ ಬರಬೇಕು ಅಂತಂದ್ರೆ ನೀವು ಬಸ್ ಸ್ಟ್ಯಾಂಡ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಅಥವಾ ಬಸ್ ಹತ್ತೋದಿರ್ಬೋದು, ಇಂಥ ಪ್ರದೇಶಗಳಿಗೆ ಬರಬೇಕು ಅಂತಂದ್ರೆ 2 ಡೋಸ್ ಲಸಿಕೆ ಕಡ್ಡಾಯವಾಗಿ ಪಡ್ಕೊಂಡಿರ್ಬೇಕು. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಮೆಟ್ರೋ ನಿಲ್ದಾಣಕ್ಕೆ ಬರಬೇಕು ಅಂತಂದ್ರೆ 2 ಡೋಸ್ ಲಸಿಕೆ ಕಡ್ಡಾಯವಾಗಿ ನೀವು ಪಡ್ಕೊಂಡಿರ್ಬೇಕು. ಮತ್ತು ಕಂಡೀಷನ್ಸ್ ಇದೆ. ಏನು? 2 ಡೋಸ್ ಪಡೆಯದೇ ಇದ್ರೆ ಕಚೇರಿಗೆ ಹೋಗುವಂತಿಲ್ಲ. ನೌಕರರು ಲಸಿಕೆ ಪಡೆಯದೇ ಇದ್ರೆ ಸಂಸ್ಥೆ ಮೇಲೆ ಕಠಿಣ ಕ್ರಮ ಆಗುತ್ತೆ. ಪೋಷಕರಿಗೆ ಲಸಿಕೆ ಪಡೆದ್ರೆ ಮಾತ್ರ ಮಕ್ಕಳನ್ನ ಶಾಲೆ ಕಳಿಸುವಂತ ಭಾಗ್ಯ. ಎಲ್ಲಾ ಕಡೆ 2 ಡೋಸ್ ಪಡೆದಂತ ಸರ್ಟಿಫಿಕೇಟ್ ತೋರಿಸಲೇಬೇಕಾಗತ್ತೆ. ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ಜರ್ಮನ್ ಮಾದರಿ ಲಾಕ್ ಡೌನ್ ಅನ್ನ ಇಲ್ಲಿ ಹೇರೋದಕ್ಕೆ ಸರ್ಕಾರ ಈಗ ಒಂದು ಚಿಂತನೆಯಲ್ಲಿದೆ. ಇವತ್ತು ಸಮಾಜ ಬಹಳಷ್ಟು ಸವಾಲು ಸಮಸ್ಯೆಗಳನ್ನು ಎದುರಿಸ್ತಿರುವಂಥದ್ದಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂದರೆ ಇವತ್ತು ಲಸಿಕೆಯೇ ಒಂದು ದೊಡ್ಡ ಪರಿಹಾರವಾಗಿದೆ. ಬೇರೆ ಬೇರೆ ದೇಶಗಳು ಇವತ್ತು ಯಾರೇನು ಮ್ಯಾಂಡೇಟ್ರಿ ಮಾಡಿರುವಂಥದ್ದಿಲ್ಲ, ಬಟ್ ನಿರ್ದಿಷ್ಟವಾದಂಥ ಸ್ಥಳಗಳಿಗೆ ಮ್ಯಾಂಡೇಟ್ರಿಯಾಗಿ ಪಬ್ಲಿಕ್ ಸ್ಪೇಸಸ್ನಲ್ಲಿ ಬರಬೇಕು ಅಂದರೆ ಲಸಿಕೆ ಹಾಕ್ಕೊಂಡಿರಬೇಕು. ಇವಾಗ ಒಂದು ಮಾಲಿಗೆ ಬರಬೇಕು, ಸಿನಿಮಾ ನೋಡಬೇಕು, ಶಾಲೆಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಬೇರೆ ಬೇರೆ ಕಚೇರಿಗೆ ಹೋಗಬೇಕು, ಅವನು ಹಾಕ್ಕೊಂಡಿರಲ್ಲ, ನಾನು ಹಾಕ್ಕೊಂಡಿರ್ತೀನಿ, ನನಗೆ ಸಮಸ್ಯೆ ಆಗಬಾರ್ದು. ಸೊ ನಿಮ್ಮ ಯೋಚನೆ ಇದ್ದರೆ ಎಲ್ಲೇ ಒಟ್ಟಿಗೆ ನಾವು ಸಾರ್ವಜನಿಕವಾಗಿ ಸೇರುವಂಥ ಸ್ಥಳದಲ್ಲಿ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಬೇಕು ಅಂತ ಈಗಾಗಲೇ ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ತಿಳಿಸಿರುವಂಥದ್ದಿದೆ. ಮತ್ತು ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದನ್ನು ಭಾಳ ಸ್ಪಷ್ಟವಾಗಿ ಕಳೆದ ಸಭೆಯಲ್ಲಿ ಇದನ್ನು ತಿಳಿಸುವಂಥದ್ದು ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಲಸಿಕೆ ಹಾಕೊಳ್ಳದೇನೆ ಬರುವಂಥದ್ದು ಆಗಬಾರ್ದು. ಇತರರ ಸುರಕ್ಷತೆ ಭಾಳ ಪ್ರಮುಖವಾಗಿರ್ತದೆ. ಹಾಗಾಗಿ ಬೇರೆಯವರ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು, ನಿಮ್ಮ ಸುರಕ್ಷತೆಯನ್ನು ಕಾಪಾಡಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಬರಲಿಕ್ಕೆ ಕಡ್ಡಾಯವಾಗಿ ಮಾಡುವಂಥ ಒಂದು ಯೋಚನೆಗಳು ಇದೆ. ಇವನ್ ಜರ್ಮನ್ ಮಾದರಿನ ಮಾಡಿರೋದಿಷ್ಟೇ. ಪಬ್ಲಿಕ್ ಸ್ಪೇಸಸ್ನಲ್ಲಿ ಬರಬೇಕು ಅಂದರೆ ಲಸಿಕೆ ಹಾಕ್ಕೊಂಡಿರಬೇಕು. ಈಗೆಲ್ಲರೂ ಕಾಮನ್ ಸ್ಪೇಸು, ಸಿನಿಮಾ ನೋಡಬೇಕು, ಕಾಲೇಜಿಗೆ ಬರಬೇಕು, ಮಾಲಿಗೆ ಬರಬೇಕು, ಬಸ್ಸಲ್ಲಿ ಓಡಾಡಬೇಕು, ಟ್ರೈನಲ್ಲಿ ಓಡಾಡಬೇಕು ಅಂದರೆ ಲಸಿಕೆಗಳಿಗೆ, ಹೇಗೆ ಫ್ಲೈಟಲ್ಲಿ ಓಡಾಡಬೇಕು ಅಂದರೆ, ಬೇರೆ ರಾಜ್ಯಕ್ಕೆ ಬರಬೇಕು ಅಂದರೆ ಈಗ ಕಡ್ಡಾಯ ಮಾಡ್ಕೊಂಡಿದ್ದಿಲ್ಲ, ಹಾಗೇನೆ ಮಾಡಲೇಬೇಕಾಗತ್ತೆ. ಈಗ ಕೆಲವು ಸ್ಥಳಕ್ಕೆ ಸೀಮಿತವಾಗಿತ್ತು, ಬೇರೆ ಬೇರೆ ಸ್ಥಳಕ್ಕೂ ಇದನ್ನು ವಿಸ್ತರಣೆ ಮಾಡಿ. ಒಮೈಕ್ರಾನ್ ತಡೆಗೆ ಸರ್ಕಾರ ಸರ್ಕಸ್ ಪಡ್ತಾ ಇದೆ. ಅಧಿಕಾರಿಗಳು, ತಜ್ಞರ ಜೊತೆಯಲ್ಲಿ ಸಿಎಂ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಸತತವಾಗಿ 2 ಗಂಟೆಗಳಿಂದ ಈ ಬಗ್ಗೆ ಚರ್ಚೆ ನಡೀತಲೇ ಇದೆ. ಒಂದು ಹಾಗೇನೆ 2ನೇ ಅಲೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಸರ್ಕಾರ ಕೈಗೊಂಡಿತ್ತು ಆ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೆ ನಾವಾಗಲೇ ನಿಮ್ಗೆ ಹೇಳದಂತೆ ಈ ಲಸಿಕೆ ಬಗ್ಗೆನೂ ಕೂಡ ತುಂಬಾ ಜನ ಏನ್ ಮಾಡಿದ್ದಾರೆ, ಫಸ್ಟ್ ಡೋಸ್ ತಗೊಂಡಿದ್ದಾರೆ, ಸೆಕೆಂಡ್ ಡೋಸ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸರ್ಕಾರ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳೋ ಚಾನ್ಸಸ್ ಇದೆ. ಜರ್ಮನಿ ಮಾದರಿ ಬಗ್ಗೆನೂ ಹೇಳ್ತಾ ಇದ್ವಿ. 2 ಡೋಸ್ ಲಸಿಕೆ ಪಡೆದ್ರಷ್ಟೇ ನೀವು ಹೋದಲ್ಲೆಲ್ಲ ಸರ್ಟಿಫಿಕೇಟ್ ತೋರಿಸಬೇಕಾಗತ್ತೆ. ಹಾಗಿದ್ರೆ ಮಾತ್ರ ನಿಮ್ಗೆ ಅವಕಾಶ. ಲಸಿಕೆ ಅಭಿಯಾನವನ್ನ ಮತ್ತಷ್ಟು ಚುರುಕುಗೊಳಿಸೋ ನಿಟ್ಟಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಮೈಕ್ರಾನ್ ನಿಯಂತ್ರಣದ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಸತತ 2 ಗಂಟೆಗಳಿಂದ ಮೀಟಿಂಗ್ ನಡೀತಾಲೇ ಇದೆ.
ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಫ್ಕೋರ್ಸ್ 2 ಗಂಟೆಗಳಿಂದ ಸತತವಾಗಿ ಚರ್ಚೆ ಆಗ್ತಿದೆ ಅಂದ್ರೆ ಹಲವಾರು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ತಜ್ಞರು ಏನೆಲ್ಲ ಶಿಫಾರಸುಗಳನ್ನ ಮಾಡಿದ್ದಾರೆ, ಸರ್ಕಾರದ ಮುಂದೆ ಏನೆಲ್ಲ ಆಲೋಚನೆಗಳಿದೆ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿಳಾ ಶೆಟ್ಟಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಇಬ್ಬರಲ್ಲಿ ಒಮೈಕ್ರಾನ್ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆಯನ್ನು ಕರೆದರು. ಈ ಸಭೆಗೆ ತಜ್ಞರು ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು BBMP ಸೇರಿದಂತೆ ನಗರದ ಪೊಲೀಸ್ ಕಮಿಷನರ್ ಕೂಡ ಇನ್ವೈಟ್ ಮಾಡಲಾಗಿತ್ತು. ಸಭೆ ನಿರಂತರವಾಗಿ 2 ಗಂಟೆಯಿಂದ ನಡೀತಿರುವಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ವ್ಯಾಕ್ಸಿನ್ ಅನ್ನು ಕೆಲವೆಡೆ ಕಡ್ಡಾಯಗೊಳಿಸುವ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ಯಾಕಂತ ಹೇಳಿದ್ರೆ ತುಂಬಿದ ಸಭೆಗಳಲ್ಲಿರ್ಬೋದು, ಅಂದರೆ ಜನದಟ್ಟಣೆಯ ಸಾರ್ವಜನಿಕ ಸಭೆಗಳಲ್ಲಿ 2 ಡೋಸ್ ವ್ಯಾಕ್ಸಿನ್ ಕಡ್ಡಾಯ ಪಡೆದಂಥವರಿಗೆ ಮಾತ್ರ ಅವಕಾಶ ಕೊಡಲಿಕ್ಕೆ ನೀವು ಶಿಫಾರಸು ಮಾಡಬೇಕು ಅಂತೇಳಿ ತಜ್ಞರು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟರು, ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಈ ಸೂಚನೆ ಅನ್ವಯ ಇನ್ನು ವ್ಯಾಕ್ಸಿನನ್ನು ಜನಸಂದಣಿ ಮತ್ತು ದಟ್ಟಣೆ ಇರತಕ್ಕಂಥ ಇಂಥ ಸಭೆ ಸಮಾರಂಭಗಳಲ್ಲಿ 2 ಡೋಸನ್ನು ಕಡ್ಡಾಯ ಮಾಡುವಂತೆ ಮತ್ತು ಕಾನೂನು ಅದಕ್ಕೆ ಮಾರ್ಗಸೂಚಿ ಹೊರಡಿಸಲು ಈ ಒಂದು ಸಭೆಯಲ್ಲಿ ಚರ್ಚೆ ನಡೆದಿರುವಂಥದ್ದು. ಪ್ರಮುಖವಾಗಿ ಒಳಾಂಗಣ ಪ್ರದೇಶದಲ್ಲೂ ಕೂಡ ಹೆಚ್ಚು ಜನ ಸೇರುವಂಥ ಒಳಾಂಗಣ ಪ್ರದೇಶದಲ್ಲೂ ಕೂಡ 2 ಡೋಸ್ ವ್ಯಾಕ್ಸಿನ್ ಪಡೆಯುವುದು ಕಡ್ಡಾಯ ಮಾಡುವ ಸಂಬಂಧಪಟ್ಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಬೆಳಿಗ್ಗೆ ಅಷ್ಟೇ ಜರ್ಮನ್ ಮಾದರಿಯ ಚಿಂತನೆ ನಡೆಸಲಾಗ್ತಿದೆ ಅಂತೇಳಿ ಅಶ್ವಥ್ ನಾರಾಯಣರವರು, ಸಚಿವ ಅಶ್ವಥ್ ನಾರಾಯಣರು ಹೇಳಿದರು. ಇದರ ಬೆನ್ನಲ್ಲೇ ಇದೀಗ ಕೆಲವು ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ವ್ಯಾಕ್ಸಿನ್ನ ಪಡೀಲಿಕ್ಕೆ ಮಾರ್ಗಸೂಚಿಯನ್ನು ಹೊರಡಿಸಲಿಕ್ಕೆ ಸರ್ಕಾರ ಈ ಸಂದರ್ಭದಲ್ಲಿ ಚಿಂತನೆ ನಡೆಸಿತು. ಇನ್ನು ಪ್ರಮುಖವಾಗಿ ಚರ್ಚೆ ಆಗ್ತಿದ್ದಂಥದ್ದು ಬೆಳಗಾವಿ ಅಧಿವೇಶನ. ಇದೇ ಡಿಸೆಂಬರ್ 13ರಿಂದ ಬೆಳಗಾವಿ ಅಧಿವೇಶನವನ್ನು ಮಾಡಬೇಕಾ ಬೇಡ ಎಂಬ ಚರ್ಚೆ ನಡೀತಿತ್ತು. ಆದರೆ ಈ ಸಭೆಯಲ್ಲಿ ಅಂತಿಮವಾಗಿ ಬೆಳಗಾವಿ ಅಧಿವೇಶನ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಯಾವುದೇ ಕಾರಣಕ್ಕೂ ಈಗಾಗಲೇ ಎಲ್ಲ ರೀತಿಯ ತಯಾರಿ ನಡೆಸಲಾಗಿದೆ ಮತ್ತು ಪ್ರಮುಖವಾಗಿ ಕೋವಿಡ್ ನಿಯಮ ಪಾಲನೆಗೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಸೂಚನೆಗಳನ್ನು ಕೊಡಲಾಗಿದೆ ಮತ್ತು ಅದಕ್ಕೆಲ್ಲ ಏರ್ಪಾಟುಗಳನ್ನು ಕೂಡ ಮಾಡಲಾಗಿದೆ. ತುಂಬ ಕಟ್ಟುನಿಟ್ಟಿನಿಂದ ಕೋವಿಡ್ ನಿಯಮ ಪಾಲನೆಯನ್ನು ಮಾಡಿಕೊಂಡು ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಳ್ಳಿದೆ. ಹಾಗಾಗಿ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಮತ್ತು ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತೆ ಎಂಬ ಸಂಬಂಧಪಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಆ ಮುಖಾಂತರ ಬೆಳಗಾವಿ ಅಧಿವೇಶನಕ್ಕೆ ಕರಿನೆರಳಿತ್ತು. ಎಲ್ಲೊಂದು ಕಡೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಲ್ಲ, ಬೆಂಗಳೂರಲ್ಲಿ ನಡೀತದೆ ಎಂಬ ಮಾತು ಕೂಡ ಕೇಳಿಬಂತು. ಇದೀಗ ಎಲ್ಲದಕ್ಕೂ ಕೂಡ ಈ ಒಂದು ಸಭೆಯಲ್ಲಿ ತೆರೆ ಎಳೆಯಲಾಗಿದೆ. ಇನ್ನು ಪ್ರಮುಖವಾಗಿ ವ್ಯಾಕ್ಸಿನ್ ಕಡೆ ಒಂದ್ ಕಡೆ ಆದರೆ ಪ್ರಮುಖವಾಗಿ ಒಮೈಕ್ರಾನ್ನ ಪರಿಣಾಮಕಾರಿ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಬಹಳಷ್ಟು ಸಲಹೆಯನ್ನು ಪಡೆದುಕೊಂಡು ಈಗ ರಿಲ್ಯಾಕ್ಸ್ ಆಗಿರುವಂತ ಟೈಮ್ ಖಂಡಿತ ಅಲ್ವೇ ಅಲ್ಲ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಕೊರೋನಾ ಬಂದ್ಮೇಲೆ ಹೆಂಗಿತ್ತು, ಕಡಿಮೆ ಆಗ್ತಾ ನಿರ್ಬಂಧ ಸಡಿಲಿಕೆ ಆದ್ಮೇಲೆ ಇವಾಗ ಹೆಂಗಿದೆ, ನಾರ್ಮಲ್ ಆಗ್ತಾ ಇದೀವಿ ಅನ್ನೋ ಹೊತ್ತಿಗೆ ಈಗ ಒಮೈಕ್ರಾನ್ ವೇರಿಯಂಟ್ ಒಕ್ಕರಿಸ್ಕೊಂಡಿರೋದ್ರಿಂದ ಒಂದಿಷ್ಟು ನಿರ್ಬಂಧಗಳು ಅಫ್ಕೋರ್ಸ್ ಇರಲೇಬೇಕಾಗತ್ತೆ. ಅದನ್ನ ಟೈಟ್ ರೂಲ್ಸ್ ಅಂತಾನೂ ಹೇಳಕ್ಕಾಗಲ್ಲ, ತೀರಾ ಸಡಿಲಿಕೆ ಅಂತಾನೂ ಹೇಳಕ್ಕಾಗಲ್ಲ. ಸರ್ಕಾರನೂ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಲೇ ಇದೆ. ಹಾಗಾಗಿ ಗೈಡ್ಲೈನ್ಸ್ ತಂದ್ರು ಏನೇನ್ ಇರಬಹುದು ಅಂತ ಚರ್ಚೆ ಆಗ್ತಿದೆ. ಶರ್ಮಿಳಾ ಶೆಟ್ಟಿ, ಹೊಸ ಮಾರ್ಗಸೂಚಿ ಅಂದರೆ ಒಮೈಕ್ರಾನ್ ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಕಠಿಣ ಕಾನೂನು ಕೈಗೊಳ್ಳುವಂಥದ್ದು. ಯಾಕಂದರೆ ಈಗ ಮಾಸ್ಕ್ ಕಡ್ಡಾಯಗೊಳಿಸಿದ್ದಾರೆ, ಆದರೆ ಯಾರು ಕೂಡ ಮಾಸ್ಕನ್ನು ಕೆಲವು ಕಡೆ ಪ್ರದೇಶಗಳಲ್ಲೇ ಬಳಸ್ತಿಲ್ಲ. ಹಾಗಾಗಿ ಈ ಜವಾಬ್ದಾರಿಯನ್ನು ಮತ್ತಷ್ಟು ಕೇಸ್ಗಳನ್ನ ಹಾಕುವಂಥದ್ದು, ದಂಡಗಳನ್ನ ಹಾಕುವಂಥದ್ದು, ಇಂಥ ಕೆಲಸಕ್ಕೆ ಈಗ ಪೊಲೀಸ್ ಇಲಾಖೆ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಿಕ್ಕಾಗಿ ಪೊಲೀಸ್ ಇಲಾಖೆಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಸರ್ಕಾರ ನೀಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಕಮಲ್ ಪಂತ್ರವನ್ನು ಕರೆಸಿಕೊಂಡು ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಯಾರು ಮಾಸ್ಕ್ ಹಾಕಿಲ್ಲ ಅಂತವರ ಮೇಲೆ ದಂಡ ಹಾಕಿ ಯಾವುದೇ ಮುಲಾಜು ನೋಡಬಾರ್ದು. ಅದು ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಎಲ್ಲೇ ಇರ್ಬೋದು. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಜನಸಂದಣಿ ಇರತಕ್ಕಂಥ ಸ್ಥಳಗಳಲ್ಲಿ ಪೊಲೀಸ್ ಇಲಾಖೆ ಹೋಗಿ ಅಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಆಗ್ತಿದ್ದಂಥವ್ರ ಮೇಲೆ ದಂಡ ಹಾಕಿ ಅಂತ ಸೂಚನೆ ಕೊಟ್ಟಿರುವಂಥ. ಇನ್ನು ಮದುವೆ ಸಭೆ ಸಮಾರಂಭಗಳಲ್ಲೂ ಕೂಡ ತಾವು ಹೋಗಬೇಕು, ಅಲ್ಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ತಾವು ಇಂಜರಿ ಬರದಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ವ್ಯಾಕ್ಸಿನ್ ಸಂಬಂಧಪಟ್ಟಾಗೆ ಚರ್ಚೆ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ 2 ಡೋಸ್ ವ್ಯಾಕ್ಸಿನ್ ಅನ್ನು ಕಡ್ಡಾಯವಾಗೆಲ್ಲ ಪಡಿಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ 40 ಲಕ್ಷಕ್ಕೂ ಹೆಚ್ಚು ಜನರು ಡಬಲ್ ಡೋಸ್ ಅನ್ನು ಪಡೆದುಕೊಂಡಿಲ್ಲ. ಹಾಗಾಗಿ ಅವರುಗಳನ್ನ ಪಡೀಲಿಕ್ಕೆ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಏನೆಲ್ಲ ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಳ್ಳಬೇಕೆಂಬುದಾಗಿ ಈ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಒಳಾಂಗಣ ಪ್ರದೇಶದಲ್ಲಿ ಹೆಚ್ಚು ಜನ ಸೇರುವಂಥ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ 2 ಡೋಸ್ ಪಡೆದಂಥವರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು. ಅಂಥವರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾರು 2 ಡೋಸನ್ನು ಕಡ್ಡಾಯವಾಗಿ ಪಡೆದುಕೊಂಡಿಲ್ಲ ಅವರಿಗೆ ಏನು ನಿರ್ಬಂಧವನ್ನು ಮಾಡಲಿಕ್ಕೆ ಈ ಸಭೆಯಲ್ಲಿ ಒಂದಷ್ಟು ಹೊಸ ಮಾರ್ಗಸೂಚಿಯನ್ನು ತರಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಮತ್ತು ಜನಸಂದಣಿ ಮತ್ತು ಹೆಚ್ಚು ಜನ ಸೇರ್ತಕ್ಕಂಥ ಪ್ರದೇಶ, ಅದು ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಅಲ್ಲೂ ಕೂಡ 2 ಡೋಸ್ ಪಡಲಿಕ್ಕೆ ಎಲ್ಲೊಂದು ಕಡೆ ಅದನ್ನು ಕೂಡ ಕಡ್ಡಾಯ ಮಾಡುವ ಸಂಬಂಧಪಟ್ಟಾಗಿ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ನು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಏನು ಕ್ರಮಗಳನ್ನು ಕೈಗೊಳ್ಳತಕ್ಕಂಥದ್ದು ಮತ್ತು ಗಡಿಭಾಗ ಮಹಾರಾಷ್ಟ್ರ ಮತ್ತು ಕೇರಳ ಗಡಿಭಾಗ ಜಿಲ್ಲೆಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗಾಗಲೇ ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ 2 ಡೋಸ್ ವ್ಯಾಕ್ಸಿನೇಷನ್ ಆಗಬೇಕಾಗಿದೆ. ಜೊತೆಗೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಆಗಬೇಕಾಗಿದೆ. ಸಾಮಾಜಿಕ ಅಂತರವನ್ನು ಮತ್ತೆ ಕಾಪಾಡಿಕೊಳ್ಬೇಕಾಗಿದೆ. ಜೊತೆಗೆ ಕೋವಿಡ್ ನಿಯಮಗಳನ್ನು ಎಲ್ಲರೂ
ಎಲ್ಲರೂ ಪಾಲಿಸಬೇಕಾಗಿದೆ, ಸ್ಯಾನಿಟೈಸರ್ನ ಎಲ್ಲರೂ ಬಳಸಬೇಕಾಗಿದೆ. ಈ ಎಲ್ಲದಕ್ಕೂ ಕೂಡ ಸರ್ಕಾರ ಮತ್ತೆ ನೀವು ಉಗ್ರವಾಗಿ ಒಂದಷ್ಟು ಕಠಿಣವಾಗಿ ತಾವು ನಿರ್ಧಾರ ತೆಗೆದುಕೊಂಡ್ರೆ ಮಾತ್ರ ನಾವು ಒಮೈಕ್ರಾನ್ ಇರ್ಬೋದು ಮತ್ತೆ ಮೂರನೇ ಅಲೆ ಬರದಂತೆ ತಡೆಯಲಿಕ್ಕೆ ಸಾಧ್ಯ ಅಂತ ಎಂಬ ಅಭಿಪ್ರಾಯವನ್ನು ಕೂಡ ಕೊಟ್ಟಿರುವಂತದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಲೋಕಸಭೆಯಲ್ಲಿ ಒಮೈಕ್ರಾನ್ ವೈರಸ್ ವಿಚಾರ ಪ್ರಸ್ತಾಪ ಆಗಿದೆ. ಭಾರತದಲ್ಲಿ 2 ಕೇಸ್ ಬಂದಿರುವ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಮಾಹಿತಿಯನ್ನ ಕೊಟ್ಟರು. ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಕಠಿಣ ನಿಯಮಗಳ ಬಗ್ಗೆ ಸಂಸತ್ನಲ್ಲಿ ಮಾಹಿತಿ ಕೊಟ್ಟರು. ಇನ್ನಷ್ಟು ಕಠಿಣ ಕ್ರಮಗಳ ಮೂಲಕ ವೈರಸ್ ಹರಡದಂತೆ ತಡೆಯೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. माननीय अध्यक्ष महोदय, देश में सेकंड वेव के बाद देश में ऐसी कोई पैंडेमिक के सामने लड़े या तो कोविड क्राइसिस फिर से आगे बढ़े कि शायद सेकंड वेव फिर कोविड क्राइसिस आगे बढ़े, तो हर डिस्ट्रिक्ट में हमने कोविड पैकेज 2 डिक्लेयर किया. उसमें हर डिस्ट्रिक्ट में 1 करोड़ रुपीस का अपने यहाँ से मेडिसिन पेपर करके तैयार रखे. स्टेट गवर्नमेंट को कहा है, हमने ये भी कहा है कि 10,000 ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಎಂ ನೇತೃತ್ವದ ಮಹತ್ವದ ಸಭೆ ಮುಕ್ತಾಯ ಆಗಿದೆ. ಹಲವಾರು ಶಿಫಾರಸುಗಳನ್ನ ತಜ್ಞರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ್ದನ್ನ ಸರ್ಕಾರ ಸ್ವೀಕರಿಸಿದೆ, ಏನೇನು ಘೋಷಣೆ ಮಾಡಬಹುದು ಅನ್ನೋ ಕುತೂಹಲ ಇದೆ. ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. 2 ಡೋಸ್ ಲಸಿಕೆ ಕಡ್ಡಾಯಕ್ಕೆ ತೀರ್ಮಾನ ಮಾಡಿಕೊಂಡಿದೆ ಸರ್ಕಾರ. ಟೆಸ್ಟ್ ಸಂಖ್ಯೆ ಹೆಚ್ಚಳ ಮಾಡೋದಕ್ಕೂ ಕೂಡ ಸಿಎಂ ಬೊಮ್ಮಾಯಿ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಈಗ ಹೆಚ್ಚು ಜನ ಸೇರ್ಕೊಳ್ತಾರಲ್ಲ ಸಭೆ ಸಮಾರಂಭ ಕಾರ್ಯಕ್ರಮಗಳು ಅಂತ, ಅಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಂಡವರಿಗಷ್ಟೇ ಅವಕಾಶ ಕೊಡೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇನ್ನು ಬೆಳಗಾವಿಯಲ್ಲೇ ಅಧಿವೇಶನ ನಡೆಸೋದಕ್ಕೆ ತೀರ್ಮಾನ ಆಗಿದೆ. ಒಳಾಂಗಣ ಪ್ರದೇಶದ ಚಟುವಟಿಕೆಗಳಿಗೆ ಒಂದಿಷ್ಟು ನಿಯಮ ಅಂತಿರುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಎಂ ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ. ಬಹುಶಃ ಅಲ್ಲೇ ಒಂದಿಷ್ಟು ಗೈಡ್ಲೈನ್ಸ್ ಪ್ರಕಟ ಮಾಡುವಂತ ನಿರೀಕ್ಷೆ ಇದೆ. ತುರ್ತಾಗಿ ಇವತ್ತು ಸಭೆ ಕರೆದಿದ್ರು. ಒಮೈಕ್ರಾನ್ ಕೇಸ್ ಪತ್ತೆಯಾದಂತ ಹಿನ್ನೆಲೆಯಲ್ಲಿ ತಜ್ಞರು ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ಸ್ವೀಕಾರ ಮಾಡಿದೆ ಸರ್ಕಾರ. ಅದರಲ್ಲಿ ಯಾವ್ಯಾವ ರೂಲ್ಸ್ ಗಳನ್ನ ಈಗ ಜನ ಫಾಲೋ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಸುದ್ದಿಗೋಷ್ಠಿ ನಡೆಸ್ತಾರೆ. ಇನ್ನು ಒಮೈಕ್ರಾನ್ ಬಗ್ಗೆ ಜನ ಆತಂಕ ಪಡುವಂತ ಅಗತ್ಯ ಇಲ್ಲ. ಹರಡುವಿಕೆ ವೇಗ ಹೆಚ್ಚಿರುತ್ತೆ, ಇದರ ಅಪಾಯ ಕಡಿಮೆ ಇರುತ್ತೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವದ 18 ದೇಶಗಳಲ್ಲಿ ಪತ್ತೆಯಾಗಿರುವ ಒಮಿಕ್ರಾನ್ ಈಗ ಭಾರತಕ್ಕೂ ಕೂಡ ಕಾಲಿಟ್ಟಿದೆ. ಅದರಲ್ಲೂ ಕೂಡ ಕರ್ನಾಟಕದ ಬೆಂಗಳೂರಿನಲ್ಲಿ 2 ಕೇಸ್ ಪತ್ತೆಯಾಗಿದೆ. ಇಂದು ಸಂಜೆ ವೇಳೆಗೆ ಮತ್ತೊಂದು ಒಮಿಕ್ರಾನ್ ಕೇಸ್ ಪತ್ತೆ ಆಗ್ತದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬನ್ನಿ, ನಿಜಕ್ಕೂ ಕೂಡ ಒಮಿಕ್ರಾನ್ ಅಂದ್ರೆ ಏನು, ಒಮಿಕ್ರಾನ್ ಬಗ್ಗೆ ನಿಜವಾಗ್ಲೂ ಕೂಡ ಜನ ಆತಂಕ ಪಡಬೇಕೆ? ಕರೋನಾ ಮೊದಲನೇ ಅಲೆ ಮತ್ತೆ 2ನೇ ಅಲೆಗೆ ಕಂಪೇರ್ ಮಾಡಿದ್ರೆ ಇದು 3ನೇ ಅಲೆಯಾಗಿ ಒಮಿಕ್ರಾನ್ ನಿಜವಾಗ್ಲೂ ಕೂಡ ಬರುತ್ತಾ ಮತ್ತು ಅಷ್ಟು ಆತಂಕ ಪಡೋ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತು ತಜ್ಞ ವೈದ್ಯರಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಒಮಿಕ್ರಾನ್ ಬಗ್ಗೆ ನಿಜವಾಗ್ಲೂ ಕೂಡ ಜನ ಆತಂಕ ಪಡೋ ರೀತಿಯಾದಂತ ಸಿಚುವೇಶನ್ ಇದೆಯಾ? ಒಂದು ಮೈನರ್ ಕ್ಲಾರಿಫಿಕೇಶನ್, ಎಕ್ಸ್ಪರ್ಟ್ ಕಮಿಟಿ ಮೆಂಬರ್. ಸೊ ಇವಾಗ ನೀವು ಹೇಳಿರುವಂತೆ ಈ ಒಮಿಕ್ರಾನ್ ನಮ್ಮ ದೇಶಕ್ಕೆ, ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಇದು ಖಂಡಿತವಾಗಿ ನಾವು ಇದರ ಬಗ್ಗೆ ಅವೇರ್ನೆಸ್ ಇರಬೇಕು, ಸಮ್ ಕನ್ಸರ್ನ್ ಬೇಕು. ಬಟ್ ಹೆದರುವಂತದ್ದು ಅಥವಾ ಪ್ಯಾನಿಕ್ ಮಾಡುವ ವಿಷಯ ಖಂಡಿತವಾಗಿ ಇಲ್ಲ. ಯಾಕಂದ್ರೆ ಈಗ ನಾವು ಕೋವಿಡ್ ಬಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದೀವಿ. ಫಸ್ಟ್ ವೇವ್ ಮತ್ತೆ ಖಂಡಿತವಾಗಿ ಸೆಕೆಂಡ್ ವೇವ್ ಅಲ್ಲಿ ನಮಗೆ ಕೋವಿಡ್ ಬಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಬಂದಿದೆ. ಈ ಕೋವಿಡ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲ್ತ್ಕೊಂಡಿದ್ದೀವಿ. ಅಂಡ್ ನಮ್ಮ ದೇಶ ಆಕ್ಚುಲಿ ಬೇರೆ ಫಾರಿನ್ ದೇಶಗಳಿಂದ ಚೆನ್ನಾಗಿಯೇ ಕೋವಿಡ್ ಅನ್ನು ಮ್ಯಾನೇಜ್ ಮಾಡಿದೆ. ಇನ್ನೊಂದು ವಿಷಯ ಏನಂದ್ರೆ, ನಮಗೆ ಅಫ್ಕೋರ್ಸ್ ಇದು ಈಗ ಬಹಳ ಅರ್ಲಿ ಸ್ಟೇಜಸ್, ಆದರೆ ನಮಗೆ ತಿಳಿದಿರುವಂತೆ ಇದು ಫಸ್ಟ್ ಬೋತ್ಸ್ವಾನಾದಲ್ಲಿ ಕಂಡು ಬಂದಿದ್ದು, ಈಗ ತುಂಬಾ ದೇಶಗಳಿಗೆ ಹರಡಿದೆ. ಇಷ್ಟು ತನಕ ನಮಗೆ ಏನು ಮಾಹಿತಿ ಇದೆ ಅಂದ್ರೆ ಇದು ಒಂದು ಮೈಲ್ಡ್ ಡಿಸೀಸ್ ಅಂತ, ಬಹಳ ಇನ್ಫೆಕ್ಷಸ್, ಬಹಳ ಬೇಗನೆ ಹರಡುತ್ತೆ, ಡೆಲ್ಟಾಗಿಂತ ಬೇಗವಾಗಿ ಹರಡುತ್ತೆ. ಮಾತ್ರ ಇಷ್ಟು ತನಕ ಸಿಂಪ್ಟಮ್ಸ್ ಬಂದಿರೋದು ಬಹಳ ಮೈಲ್ಡ್ ಡಿಸೀಸ್, ಹೆಚ್ಚಾಗಿ ಮೇಕೆ ನೋವು, ತಲೆನೋವು, ಸ್ವಲ್ಪ ಗಂಟಲು ಕೆರೆತ, ಸುಸ್ತು, ಕೆಲವು ಸಲ ವಾಮಿಟಿಂಗ್. ಇದಿಷ್ಟು ಬಿಟ್ರೆ ಬೇರೆ ಏನು ಸೀರಿಯಸ್ ಆಕ್ಸಿಜನೇಷನ್ ಪ್ರಾಬ್ಲಮ್ಸ್, ಐಸಿಯುಗೆ ಅಡ್ಮಿಟ್ ಆಗುವಂಥದ್ದು ಅಥವಾ ಮಾರ್ಟಾಲಿಟಿ ಇಲ್ಲ ಅಂತ ಕಾಡುತ್ತೆ. ಅಫ್ಕೋರ್ಸ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನಮಗೆ ಇದರ ಬಗ್ಗೆ ಜಾಸ್ತಿ ವಿಚಾರ ಗೊತ್ತಾಗುತ್ತೆ. ಇನ್ನೊಂದು ಸರ್ವೇಲೆನ್ಸ್ ಮತ್ತೆ ಜೀನೋಮಿಕ್ ಅನಾಲಿಸಿಸ್, ಕಾಯಿಲೆ ಇದ್ದವ್ರನ್ನ ಐಸೋಲೇಟ್ ಮಾಡೋದು, ಕ್ವಾರಂಟೈನ್ ಮಾಡೋದು, ಅವರ ಕಾಂಟ್ಯಾಕ್ಟ್ಸ್ ಕೆಲವರನ್ನು ಟ್ರೇಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾನೆ ಇದ್ದಾರೆ ಸರ್ಕಾರ. ಅದನ್ನು ಕಂಟಿನ್ಯೂ ಮಾಡಬೇಕು. ಈ ಸಲ ನಾವು ಸ್ವಲ್ಪ ಜೀನೋಮಿಕ್ ಅನಾಲಿಸಿಸ್ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಯಾವ
RT-PCR ಅಲ್ಲಿ ನಮಗೆ ಕೊರೋನಾ ಬಂದಿದೆ ಅಂತ ಗೊತ್ತಾಗುತ್ತೆ. ಆದರೆ ಯಾವ ವೇರಿಯಂಟ್ ಬಂದಿದೆ ಅಂತ ನೋಡ್ಲಿಕ್ಕೆ ಜೀನೋಮಿಕ್ ಅನಾಲಿಸಿಸ್ ಮಾಡಬೇಕು. ಈಗ ನಿಮಗೆ ತಿಳಿದಿರುವಂತೆ ಈ 2 ಜನರು ಈಗ ಒಮಿಕ್ರಾನ್ ವೇರಿಯಂಟ್ ಅಂತ ಸರ್ಕಾರ ಖಚಿತಪಡಿಸಿದ್ದಾರೆ. ಹಾಗೇನೆ ಇನ್ನು ಹೈ ರಿಸ್ಕ್ನವರಿಗೆ ನಾವು ಖಂಡಿತ ಆ ಟೆಸ್ಟ್ ಅನ್ನು ಮಾಡಬೇಕು. ಮತ್ತೆ ಆದಷ್ಟು ವ್ಯಾಕ್ಸಿನೇಷನ್ ಅನ್ನು ಪುಷ್ ಮಾಡಬೇಕು. ಇದು ಒಂದು ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಅಂತ ಹೇಳ್ತೀವಿ. ಒಂದು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಉತ್ಸಾಹ ಕೊಡಬೇಕು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿಕ್ಕೆ. ಇನ್ನೊಂದು ವ್ಯಾಕ್ಸಿನ್ ತಗೊಳ್ದಿದ್ರೆ ಅದಕ್ಕೆ ಪೆನಾಲ್ಟಿ ಇರಬೇಕು. ಈ ಪೆನಾಲ್ಟಿ ಯಾವ ತರದಂತ ಗವರ್ಮೆಂಟ್ ಡಿಸೈಡ್ ಮಾಡಬಹುದು. ಈಗ ಫ್ರಂಟ್ ಲೈನ್ ವರ್ಕರ್ಸ್, ಹೆಲ್ತ್ ಕೇರ್ ವರ್ಕರ್ಸ್ಗೆ ಕೆಲಸ ಮಾಡಲಿಕ್ಕೆ ಬಿಡಬಾರ್ದು. ವ್ಯಾಕ್ಸಿನೇಷನ್ ಆಗದಿಲ್ಲ ಅಂದ್ರೆ ಅವ್ರು ಕೆಲಸ ಮಾಡಬಾರ್ದು, ಪೇ ಇರೋದಿಲ್ಲ. ಹಾಗೆ ರೇಷನ್ ಬಗ್ಗೆನೂ ಯೋಚನೆ ಮಾಡಬೇಕು. ಮತ್ತೆ ವ್ಯಾಕ್ಸಿನ್ ಆಗದಿದ್ದವರಿಗೆ ಫ್ರೀ ಹೆಲ್ತ್ ಕೇರ್ ಕೊಡಬಾರ್ದು. ಯಾಕಂದ್ರೆ ಇದು ಖಾಲಿ ನಿಮ್ಮ ಇಂಡಿವಿಜುವಲ್ ಲಿಬರ್ಟಿ, ನಿಮ್ಮ ಇಂಡಿವಿಜುವಲ್ ಕಾಯಿಲೆ ಅಲ್ಲ, ಇದು ಸೊಸೈಟಿಗೆ ಬರುವಂತ ಕಾಯಿಲೆ. ನಿಮಗೆ ಒಬ್ಬರಿಗೆ ಬಂದ್ರೆ ಅದು ತುಂಬಾ ಜನರಿಗೆ ಹರಡುತ್ತೆ. ನೀವು ನಿರ್ಲಕ್ಷ್ಯ ಮಾಡಿ ನಾನು ವ್ಯಾಕ್ಸಿನೇಷನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪರವಾಗಿಲ್ಲ, ಅದು ನಿಮ್ಮ ಅಭಿಪ್ರಾಯ. ಜನರಲ್ಲಿ ಈ ತರ ಕೊರೋನಾ ಸ್ಪ್ರೆಡ್ ಆಗೋ ಚಾನ್ಸಸ್ ಇದ್ರೆ, ವೆರಿ ಇನ್ಫೆಕ್ಷಸ್ ಫಾರ್ಮ್ ಆಫ್ ವೇರಿಯಂಟ್ ಏನಾದರೂ ಕಂಡು ಬಂದಿದ್ರೆ ನಾವು ಆದಷ್ಟು ಪಬ್ಲಿಕ್ ಗ್ಯಾದರಿಂಗ್ಸ್ ಅನ್ನು ಕಡಿವಾಣದಲ್ಲಿ ಇಡಬೇಕು. ಯಾಕಂದ್ರೆ ಎಷ್ಟು ಜನ ಜಾಸ್ತಿ ಸೇರ್ತಾರ, ಎಷ್ಟು ಜನ ಜಾಸ್ತಿ ಇಂಡೋರ್ ಸಭೆಯಲ್ಲಿ ಸೇರ್ತಾರ, ಎಷ್ಟು ಜನ ಮಾಸ್ಕ್ ಹಾಕದೆ ಒಬ್ರು ಹತ್ರ ಒಬ್ರು ಇರ್ತಾರ, ಅಷ್ಟು ಕಾಯಿಲೆ ಹರಡುವ ಚಾನ್ಸಸ್ ಜಾಸ್ತಿ. ಅದಕ್ಕೆ ಪಬ್ಲಿಕ್ ಇವೆಂಟ್ಸ್ ಮಾಡೋದಿದ್ರು ನಾವು ಅದಕ್ಕೆ ಕೆಲವು ಪ್ರಿಕಾಷನ್ಸ್ ತಗೊಳ್ಬೇಕು. ಒಂದು ಆಫ್ಕೋರ್ಸ್ ಮಾಸ್ಕಿಂಗ್ ಇಸ್ ಎ ಡೆಫಿನೆಟ್ ಥಿಂಗ್. ಸೆಕೆಂಡ್ಲಿ ನಿಮಗೆ ಕಂಟ್ರೋಲ್ ಇದ್ರೆ ವ್ಯಾಕ್ಸಿನೇಷನ್ ಆದವ್ರನ್ನ ಮಾತ್ರ ಎನ್ಕರೇಜ್ ಮಾಡಬಹುದು. ಈಗ ನೀವು ನೋಡಿರ್ಬೋದು, ಇಲ್ಲಿಯೂ ಇದೆ, ಇಂಡಿಯಾದಲ್ಲೂ ಇದೆ, ಬೇರೆ ಕಡೆಯಲ್ಲೂ ಇದೆ. ಈವನ್ ರೆಸ್ಟೋರೆಂಟ್ಸ್ಗೆ ಹೋಗ್ಲಿಕ್ಕೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ, ಪ್ಲೇನಲ್ಲಿ ಹೋಗ್ಲಿಕ್ಕೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ, ಕೆಲವು ಕಡೆ ಹೋಗ್ಲಿಕ್ಕೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ, ಕಾನ್ಫರೆನ್ಸ್ ಅಟೆಂಡ್ ಆಗಬೇಕಾದ್ರೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್. ನೀವು ಏನಾದರೂ ಈವೆಂಟ್ ಮಾಡೋದಿದ್ರೆ ಬಹಳ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಮಾಡಬೇಕು, ಆದಷ್ಟು ಸೇಫ್ ರೀತಿಯಲ್ಲಿ ಅದನ್ನು ಮಾಡಬೇಕು. ಬಟ್ ಇನ್ ಜನರಲ್ ಜಾಸ್ತಿ ಜನ ಸೇರುವಂತ ಈವೆಂಟ್ಸ್ ಅನ್ನು ಮಾಡಿದ್ರೆ ಖಂಡಿತವಾಗಿಯೂ ಈ ರೆಸ್ಪಿರೇಟರಿ ಇಲ್ನೆಸ್ ಹರಡುವ ಚಾನ್ಸಸ್ ಜಾಸ್ತಿ. ಇದು ತಜ್ಞ ವೈದ್ಯರಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರ ಅಭಿಪ್ರಾಯ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.